ಮುಂದೆ ಜೋಕ್ ಜಂಕ್ಷನ್, ನೋ ಟೆನ್ಷನ್. ಗೆಳೆಯರ ಜೋಕ್ ಜಂಕ್ಷನ್ಯಾಗ ಖರೆ ಹೇಳ್ತೇನೆ ನಿಮಗೆ, ಟೆನ್ಷನ್ ಇಲ್ಲಾರದ ಕಾರ್ಯಕ್ರಮ ನೀವು ನೋಡ್ತೀರಿ. ಯಾಕಂತಂದ್ರೆ ಇಲ್ಲಿ ಗೆಳೆಯರು ಕಳಿಸಿದಂಥ ಜೋಕ್ಗಳನ್ನು ನಾನು ನಿಮಗೆ ನಾನು ಅಂತ ಹೇಳ್ತೀನಿ, ನೀವು ಅವ್ನು ನಿಮ್ಮ ಅಂತೇಳಿ ಬೇಕಾದವ್ರಿಗೆ ಹೇಳ್ರಿ, ತೊಂದರೆ ಇಲ್ಲ. ಇವತ್ತಿನ ಮೊದಲನೇ ಜೋಕ್ ಬಂದು ನನಗೆ ಕುಂದಗೋಳದಿಂದ ಹಿರೇಗೌಡರು ಅಂತ ಹೇಳಿ ಕಳ್ಸಾರೆ. ಅವ್ರು ಹೇಳ್ತಾರೆ ಗಂಡ ಹೆಂಡತಿ ಇಬ್ಬರ ಬಗ್ಗೆ. ಹೆಂಡ್ತಿನೋ ಒಂದು ದಿವಸ ಆಕಿ ಬರ್ತ್ಡೇ ಅಂಥೇಳಿ ಗಂಡ ಆಕಿಗೆ ಒಂದು ಹೂಗುಚ್ಚ ಕಳಿಸಿದ್ನಂತ. ಅವ ಹೂ ಕಳ್ಸೋ ಹೇಳಿದ್ನಂತೆ, ಸರ್ ಇದ್ರ ಮೇಲೆ ಫ್ರಾಮ್ ಅಡ್ರೆಸ್ ನಿಮ್ಮ ಹೆಸರು ಹಾಕ್ಲೇನು? ಅದಕ್ಕೆ ಗಂಡ ಹೇಳಿದಂತ, ಬೇಡ ಆಕಿಗೆಲ್ಲ ಗೊತ್ತಾಗ್ತದೆ, ನೀ ಕಳಿಸು ಅಂಥೇಳಿ. ಆತು, ಹೂಗುಚ್ಚ ಮನೆಗೆ ಹೋದ ಕೂಡಲೇ ಆದ್ರೆ ಯಾವ ಅಂಗಡಿಯಿಂದ ಆ ಹೂಗುಚ್ಚ ಹೋಗಿತ್ತಲ್ಲ ಅದ್ರ ಲೇಬಲ್ ಅದ್ರ ಮೇಲೆ ಇತ್ತು. ಮುಟ್ಟಿದ ಕೂಡಲೇ ಹೆಂಡ್ತಿ ಆ ಹೂಗುಚ್ಚದ ಅಂಗಡಿಗೆ ಫೋನ್ ಮಾಡಿದ್ಲಂತ, ರೀ ನಮ್ಮ ಮನೆಗೆ ಹೂ ಕಳಿಸಿರಲ್ಲ ನೀವು, ಯಾರು ಕಳ್ಸ್ಯಾರ ಹೇಳ್ರಿ, ಯಾಕಂದ್ರೆ ನನ್ನ ಗಂಡಗೆ ಬರೋದ್ರಾಗ ಗೊತ್ತಾಗ್ಬೇಕು ನನಗೆ ಇದನ್ನ ಯಾರು ಕಳ್ಸ್ಯಾರ ಅಂತ. ಎರಡನೇ ಜೋಕ್ ಬಂದದ ನನಗೆ ಆ ಕುಂದಗೋಳದಿಂದನೇ ಇನ್ನೊಬ್ರು ಯಾರೋ ಪಾಟೀಲ್ ಅನ್ನೋರು ಕಳ್ಸ್ಯಾರ. ಅವ್ರು ಬರೀತಾರೆ, ಸೊಳ್ಳೆಗಳನ್ನು ಹೊಡಿಲಿಕ್ಕತ್ತಿದ್ದಂತ ಒಬ್ಬ ಗಂಡ, ಅಂದರೆ ಹುಳ ಸಂಜೆ ಮುಂದೆ ಬರ್ತಾವಲ್ಲ ಕಡಿತಾವ ರಾತ್ರಿ, ಅದಕ್ಕೆ ಅವ್ನು ಹೊಡ್ಕೋತ ಕೂತಿದ್ದಂತ. 5 ಸೊಳ್ಳೆ ಮರ್ಡರ್. ಹೆಂಡ್ತಿ ಹೇಳಿದಂತ, ನೋಡ ನಾನು 5 ಹುಳ ಹೊಡೆದೇನೆ, 5 ಹುಳ, ಅದ್ರಾಗ 2 ಗಂಡವ 3 ಹೆಣ್ಣವ. ಹಂಗೆ ಹೇಳ್ತೀರಿ? 2 ಗಂಡು ಹೆಂಗೆ ಅಂತಂದ್ರೆ ಅವು ಬೀರ್ ಬಾಟ್ಲಿ ಮೇಲೆ ಕೂತಿದ್ವೆ, ಮತ್ತಿನ್ನು 3 ಹೆಣ್ಣು ಹೆಂಗಂದ್ರೆ ಅವು ಕನ್ನಡಿ ಮುಂದಿದ್ದು, ಭಾಳ ಅಲಂಕಾರ ಮಾಡ್ಕೊತಿದ್ವು. ಗಂಡೊಬ್ಬವ ಭಯಂಕರ ಓದ್ತಿದ್ದ, ಯಾವತ್ತು ಪುಸ್ತಕದಾಗ ತಲೆನಾಗಿರ್ತಿದ್ದ, ವಿದ್ವಾನ. ಹೀಗಾಗಿ ಹೇಳ್ತು ಒಂದು ದಿವಸ ಅಂದ್ಲ ಅವಾಗ, ಏನ್ರಿ ನೀವು ಅಷ್ಟು ಬರೀ ನನ್ನ ಜೊತೆ ಮಾತಿಲ್ಲ, ಕತಿ ಇಲ್ಲ, ಒಂದು ಸಿನಿಮಾ ಕರ್ಕೊಂಡು ಹೋಗಲ್ಲ, ಪಾರ್ಕಿಗೆ ಸಹಿತ ಇಲ್ಲ, ಬರೀ ಪುಸ್ತಕ ಹಿಡ್ಕೊಂಡು ಕೂತಿರ್ತೀರಿ. ಖರೆ ಅಂದ್ರೆ ನಂಗೆ ಅನ್ನಿಸ್ತದೆ ನಾನು ಮುಂದಿನ ಜನ್ಮದಾಗ ಪುಸ್ತಕ ಆಗಿಬಿಡ್ತೀನಿ. ಅದಕ್ಕೆ ಆಗಲ್ಲ, ನನಗೆ ಬೇಸರ ಆತಂದ್ರೆ ಲೈಬ್ರರಿ ಆಗಿಟ್ಟು ಚೇಂಜ್ ಮಾಡ್ಕೊಂಡು ಬರ್ತೀನಿ ಅಂದ. ಡೈವರ್ಸ್ ಕೇಸ್ ನಡೆದಿತ್ತು. ಜಡ್ಜ್ ಹೇಳ್ದ, ನಾನು ಗಂಡನ ಮಾತೆಲ್ಲ ಕೇಳೀನಿ, ನನಗೆ ಕನ್ವಿನ್ಸ್ ಆಗ್ಯದ, ನಿಮಗೆ ನಾವು ವಿಚ್ಛೇದನ ಕೊಡಲಿಕ್ಕೆ ಬೇಕು, ಅದಕ್ಕೆ ನಾವು ವಿಚ್ಛೇದನ ಕೊಡ್ತೀನಿ, ನಿನ್ನ ಅಭಿಪ್ರಾಯ ಏನು ಅಂಥೇಳಿ ಹೇಳ್ತೀನಿ ಕೇಳಿದ್ನು. ಹೇಳ್ತೀನಂತ, 20 ದಿವಸ ಈ ಕತ್ತೆ ಬಡವನ ಜೊತೆ ಬದುಕೇನು ನಾನು, ಇನ್ಮೇಲೆ ಇವಾಗ ನಾ ಡೈವರ್ಸ್ ಕೊಟ್ಟು ಆರಾಮಾಗಿರ್ಲಿಕ್ಕೆ ಬಿಡಲಿ ಸಾಧ್ಯನೇ ಇಲ್ಲ, ನಾ ರೆಡಿ ಇಲ್ಲ. ಗೆಳೆಯರ ಇಂಥ ಮಸ್ತ್ ಜೋಕ್ಗಳು ನಿಮ್ಗೆ ನೋಡ್ಲಿಕ್ಕೆ ಸಿಗ್ತಾವ್ರಿ ಜೋಕ್ ಜಂಕ್ಷನ್ಯಾಗ. ಸೊ ಅದಕ್ಕೆ ನೀವು ನೋಡ್ಕೋತಾ ಇರ್ಬೇಕ್ರಿ ಜೋಕ್ ಜಂಕ್ಷನ್. ನೀವು ಒಬ್ಬರ ಅಲ್ಲ, ಮಂದಿನೆಲ್ಲ ಕೂಡಿಸ್ಕೋರಿ. ಯಾಕಂದ್ರೆ ಜೋಕ್ ಜಂಕ್ಷನ್ ಮಂದಿ ಕೂತ್ ನೋಡೋವಂಥ ಕಾರ್ಯಕ್ರಮ, ಮಸ್ತ್ ಜೋಕ್ ಕೇಳುವಂಥ ಕಾರ್ಯಕ್ರಮ. ಎಲ್ಲ ಹೋಗ್ಬೇಡ್ರಿ, ಬ್ರೇಕ್ ಅದ, ಮತ್ತೆ ಬರ್ತೇನೆ ಮತ್ತಷ್ಟು ಜೋಕ್ ಹೇಳಲಿಕ್ಕೆ.